ವ್ಯಾಲೆಂಟೈನ್ಸ್ ಡೇ ಜಗಪ್ಪ ಸೆಲೆಬ್ರೇಟ್ ಮಾಡಿಲ್ಲನಾ? ಹೈ, ಆಕ್ಚುಲಿ ನಿಜ, ಯಾವತ್ತು ಸೆಲೆಬ್ರೇಟ್ ಮಾಡಿಲ್ಲ. ಯಾವತ್ತು ಒಂದು ಗಿಫ್ಟ್ ಕೊಟ್ಟಿಲ್ಲ, ಆಮೇಲೆ ಯಾವತ್ತು ವಿಶ್ ಕೂಡ ಮಾಡಿಲ್ಲ. ಅಂಡ್ ಆ 14th ಬಹುಶಃ ಅಕ್ಕಪಕ್ಕದವರು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗ್ತಿರತ್ತೆ. ಆಮೇಲೆ ಎಲ್ಲ ರೆಡ್ ಡ್ರೆಸ್ ಹಾಕಿರ್ತಾರೆ, ರೆಡ್ ರೋಸಸ್ ವೈರಲ್ ಆಗಿರತ್ತೆ, ರೆಡ್ ಬಲೂನ್ಸ್, ರೆಡ್ ಡೆಕೋರೇಷನ್, ಈ ತರ ಕಲರ್ಸ್ ಅಲ್ಲಿ ನಾವು ವ್ಯಾಲೆಂಟೈನ್ಸ್ ಡೇ 14th ಬರುತ್ತೆ ಅಂತ ಅವಾಗ ಒಂದ್ ಸ್ವಲ್ಪ ಗಮನ ಹರಿಸ್ತೀವಿ ಆ ಕಡೆ. ಅಷ್ಟು ಬಿಟ್ರೆ ವಿ ಎವ್ರಿ ಡೇ ಲವ್, ನಾವಿಬ್ರು ಎವ್ರಿ ಡೇ ಪ್ರೀತಿಸ್ತೀವಿ. ಪ್ರತಿದಿನ ನಾವು ಮಾತಾಡ್ತಾನೆ ಇರ್ತೀವಿ, ಪ್ರತಿದಿನ ಆಲ್ಮೋಸ್ಟ್ ಜೊತೆಗೆ ಇರ್ತೀವಿ, ಒಂದೇ ರಿಯಾಲಿಟಿ ಶೋ ಆಗಿರೋದ್ರಿಂದ, ಮತ್ತೆ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಜೊತೆಗೆ ಇರ್ತೀವಿ. ಸೊ ನಮ್ಗೆ ಸ್ಪೆಷಲ್ ಡೇ ಅಂತ ಏನೂ ಇಲ್ಲ. ಅಂಡ್ ಇದು ಫಸ್ಟ್ ಆಫ್ ಆಲ್ ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋದೊಂದು ತಲೆಯಲ್ಲಿದೆ ನಮ್ಗೆ. ಸೊ ಅದೊಂದು ನಾನು ಯಾವಾಗ್ಲೂ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಸೊ ಬಟ್ ಏನಂದ್ರೆ ಅವತ್ತಿಗೆ ಒಂದು ಪ್ರತ್ಯೇಕವಾದಂತಹ ದಿನ ಅಂತ ಇಟ್ಟಾಗ ಏನೋ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ರೀಸನ್ ಸಿಗ್ಬೋದೇನೋ ಅಷ್ಟೇ. ಬಟ್ ಪ್ರತಿದಿನ ಲವ್ ಮಾಡೇ ಮಾಡ್ತೀವಿ, ಪ್ರತಿದಿನ ಐ ಲವ್ ಯು ಅಂತ ಹೇಳ್ತಾನೆ ಇರ್ತೀವಿ. ಹೇಳ್ತಾನೆ ಇರ್ತೀನಿ ನಾನಂತೂ, ದಿನ ಹೇಳ್ತೀನಿ. ಯಾರಿಗೆ? ನಿನಗೇನೆ. ಹಾ, ಬೇರೆಯವ್ರಿಗೆಲ್ಲ ಹೇಳಿದ್ರೆ ಒಡೆಯಲ್ಲ, ಬುಟ್ಬುಟ್ಟಲ್ಲ. ಏನಿಲ್ಲ, ಏನೇನಿಲ್ಲ, ನಿನ್ನ ನಡುವೆ ಪ್ರೀತಿ ಇದೆ, ಕೋಪ ಇದೆ, ಮನಸ್ತಾಪ ಇದೆ, ಜಗಳ ಇದೆ, ಅತಿ ಹೆಚ್ಚು ಪ್ರೀತಿನೇ ಇದೆ, ಸಹಾಯ ಇದೆ, ಖುಷಿ ಇದೆ, ಎಲ್ಲ. ಏನಿಲ್ಲ ಅಂತ ಕೇಳ್ತಿದ್ದಾರೆ. ಅದೇ ಏನಿಲ್ಲ, ಏನೇನಿಲ್ಲ, ಅದ್ರ ಅರ್ಥನೇ ಹಂಗಿರೋದು. ಉಪ್ಪಿ ಸರ್ ಫ್ಯಾನ ನೀನು? ಸರಿ ಬಿಡಿ. ಹೇಳು, ನನ್ನ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಧೈರ್ಯವಾಗಿ ನಿಂತ್ಕೊಂಡು ವಿಧಾನಸೌಧ ಮುಂದೆ ಹೇಳು. ಏನು ಆತರ ಕೊರತೆ ಇಲ್ಲ ಸರ್. ಅಂದ್ರೆ ತುಂಬಾ ಸ್ಟೈಲಿಶ್ ಆಗಿ, ಫ್ಯಾನ್ಸಿ ಆಗಿ, ಏನೋ ಡ್ರಾಮ್ಯಾಟಿಕ್ ಆಗಿ ಅಥವಾ ಫಿಲ್ಮಿ ಆಗಿ, ಸಿನಿಮ್ಯಾಟಿಕ್ ಆಗಿ ಇಲ್ಲ ಅನ್ನೋದೊಂದು ಬಿಟ್ರೆ ಇನ್ನೆಲ್ಲ ಫೈನ್. ಯಾಕಂದ್ರೆ ಅವರು ಆ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಲ್ಲ ಯೂಶ್ಲಿ. ಒಂಥರ ಏನೋ ರೋಸ್ ಕೊಡೋದು, ಯಾವಾಗಲೂ ಒಂದ್ಸತಿ ಸರ್ಪ್ರೈಸ್ ಕೊಡೋದು, ಆಮೇಲೆ ಗಿಫ್ಟ್ಸ್ನ ಎಕ್ಸ್ಚೇಂಜ್ ಮಾಡೋದು, ಅದು ನಮ್ಮಿಬ್ಬರ ಲೈಫಲ್ಲಿ ಇಲ್ವೇ ಇಲ್ಲ. ಆ್ಯಂಡ್ ಅದು ಅವ್ರ ಕೊರತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಅದೇ ಥರನೇ. ಸೊ ಕೊರತೆ ಅಂತ ಬಂದರೆ ಇಬ್ಬರಲ್ಲೂ ಆ ಕೊರತೆ ಇದೆ ಅಂತ ಹೇಳ್ಬೋದು. ಅದನ್ನ ಕೊರತೆ ಅಂತ ನಾವು ಟ್ರೀಟ್ ಮಾಡಿಲ್ಲ, ಬಟ್ ನೋಡೋ ಜನಕ್ಕೆ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಹಂಗೆ ಅನ್ನಿಸ್ಬೋದೇನೋ. ನಿಮಗೆ ನಾನು ಗಿಫ್ಟ್ ಸರ್ಪ್ರೈಸ್ ಕೊಟ್ಟಿಲ್ಲ ಅಂತ ಕೊರತೆ ಅನಿಸ್ತಿದ್ಯಾ ಏನಾದ್ರು? ಆತರ ಏನ್ ಅನ್ಸಿಲ್ಲ. ನಾನ್ ಸಿಕ್ಕಿರೋದೇ ಕೊರತೆ ಅನ್ಸ್ತಾ ಇದೆಯಾ? ಹಂಗ ಹೇಳಕ್ಕಾಯ್ತದ? ಹಂಗ ಹೇಳಕ್ಕಾಗಲ್ಲ. ಪ್ರೀತಿ ಮಾಡೋರು ಯಾರು ಆತರ ಯೋಚನೆ ಮಾಡೋದೇ ಇಲ್ಲ ಅಂತ ಅನ್ಸುತ್ತೆ. ಈಗ ನಾವು ಹಂಗೇನೆ ಯೋಚನೆ ಮಾಡೋದು. ಯಾಕೆ ಅಂತಂದ್ರೆ ಲೈಫ್ ಸೆಟ್ಲ್ ಆಗ್ಲಿ, ಆಮೇಲೆ ಪ್ರೀತಿ ಮಾಡೋಣ. ಏನಾದ್ರು ಸೆಟ್ಲ್, ಯಾವತ್ತು ಲೈಫ್ ಸೆಟ್ಲ್ ಆಗುತ್ತೆ? ಯಾವತ್ತು ಲೈಫ್ ಸೆಟ್ಲ್ ಅಂತೂ ಆಗಲ್ಲ ಯಾರಿಗೂ. ಲೈಫ್ ಸಾಯೋ ತನಕ ಸೆಟ್ಲ್ ಮಾಡ್ತಾನೆ ಹೋಗುತ್ತೆ. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವ್ರಿಗಂತೂ ಪ್ರತಿಯೊಂದನ್ನು ನಾವು ಸೆಟ್ಲ್ ಮಾಡ್ಕೊಂತಾನೆ ಹೋಗ್ಬೇಕು. ಅದು ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಂಗಂತ ಪ್ರೀತಿ ಮಾಡ್ಬೇಕಾದ್ರೆ ಸೆಟ್ಲ್ ಆಗಿರೋರು ಪ್ರೀತಿ ಮಾಡೋದು ಅದು ನಿಜವಾದ ಪ್ರೀತಿ ಅನ್ಸೋದೇ ಇಲ್ಲ. ನಾನ್ ಸೆಟ್ಲ್ ಆಗ್ಲಿ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಪ್ರೀತಿ ಅನ್ನೋ ಒಂದು ಸುಳ್ಳನ್ನು ಹೇಳ್ಕೊಂಡು ಬದುಕ್ತಂಗಾಗುತ್ತೆ. ನಾನ್ ಪ್ರೀತಿ ಮಾಡ್ಬೇಕಾದ್ರೆ ಯಾವತ್ತು ನಾಳೆ ಏನೋ, ನಾಳಿದ್ದೇನೋ, ಅದ್ರ ನಾಳಿದ್ದೇನೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನನಗ್ ಸಪೋರ್ಟಿವ್ ಆಗಿರೋ ಹುಡುಗಿ, ನನಗ್ ಸಪೋರ್ಟ್ ಮಾಡೋ ಹುಡುಗಿ ಸಿಕ್ಕಿದಾಗ ನಾನು ಮುಂದೆ ಏನಾದ್ರು ಅಚೀವ್ ಮಾಡ್ಬೋದೇನೋ ಅನ್ನೋ ಮೆಂಟಾಲಿಟಿನೇ ಜಾಸ್ತಿ ಇತ್ತು. ಯಾಕೆಂತಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಜೊತೆಗಿದ್ದಾಗಲೇ ನಾನು ಕೆಲಸ ಮಾಡೋಕ್ಕಾಗೋದು. ನನ್ನ ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ದಾಳೆ ನಾವು ಕೆಲಸ ಮಾಡ್ತೀವಿ. ನಾನು ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಖಾಲಿ ಪಲಾವೆ ಸಿಕ್ಕಾಬಿಟ್ಟೆ. ಬಂದಾಗ ಏನಿಲ್ಲ ಗುರು, ಒಂದು ವಾರಕ್ಕೆ ವಾಪಸ್ ಹೋಗ್ಬಿಡ್ತೀನಿ ಅಂತಾನೆ ನಾನು ಬಂದವನು ಬೆಂಗಳೂರಿಗೆ. ಹೊರಡಕ್ಕೂ ನಿಂತಿದ್ರಿ ಬಿಡಿ, ಬ್ಯಾಗೆಲ್ಲ ಎತ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ಹೊರಡಕ್ಕೂ. ಯಾಕೆ ಅಂತಂದ್ರೆ ಸಪೋರ್ಟ್ ಇಲ್ಲ ಅಂತಂದ್ರೆ ನಮ್ಮೂರಲ್ಲಿ ನಾವು ಆಡೋದಕ್ಕೂ ನಾವು ಬೇರೆಯವ್ರ ಊರಿಗೆ ಬಂದ್ಬಿಟ್ಟು ಪರಿಚಯ ಇಲ್ಲದೆ ಆಟ ಆಡೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಯಾಕೆಂತಂದರೆ ಅಲ್ಲಿ ಏನು ಕೆಲಸ ಬೇಕಾದರೂ ಮಾಡಿ ಬದುಕ್ತಾ ಇದ್ದೀನಿ. ಇಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬಂದ್ಬಿಟ್ಟಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಇವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ನಾನು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ. ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ? ಯಾಕೆ ನಿನಗೆ ಏನಕ್ಕೆ ಸಪೋರ್ಟ್ ಮಾಡಬೇಕು? ಸಾವಿರ ಪ್ರಶ್ನೆಗಳು ಹುಡ್ತವೆ. ಮತ್ತು ತಿರ್ಗಾ ಅವ್ರ ಕೆರಿಯರ್ ಮೇಲೆ ಸುಮ್ಮನೆ ಬ್ಲೇಮ್ ಮಾಡ್ತಾರೆ ಅನ್ನೋ ಒಂದು ಇದು ಭಯ. ನನಗೆ ಬೆಂಗಳೂರಿಗೆ ಬಂದಾಗ ಸಖತ್ತು ಸಪೋರ್ಟಿವ್ ಆಗಿದ್ದು, ನೀನು ಇದು ಮಾಡು. ಯಾಕೆಂತಂದರೆ ಇವ್ರು ಆಲ್ರೆಡಿ ನೀನಾಸಮ್ಮು, ರಂಗಶಂಕರ, ಈ ಸುಮಾರು ಟೀಮ್ಗಳಲ್ಲಿ ನಾಟಕ ಎಲ್ಲ ಮಾಡಿರೋದ್ರಿಂದ ಈ ಥರನೇ ಇದು ಇಂಡಸ್ಟ್ರಿ, ಹಿಂಗೆ ಕೆಲಸ ಮಾಡ್ಬೇಕು. ಅವರು ಸಿನಿಮಾ ಎಲ್ಲ ಮಾಡಿಬಿಟ್ಟಿದ್ರು. ಮಜಾ ಬರೋದಕ್ಕೆ ಬರೋಕ್ಕಿಂತ ಮುಂಚೆನೂ ಸಿನಿಮಾ ಇಂಡಸ್ಟ್ರಿಲಿದ್ದರು. ಅವ್ರ ಫ್ಯಾಮಿಲಿಗೆಲ್ಲ ಸಿನಿಮಾದವ್ರ ಪರಿಚಯ. ಅದರಿಂದ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂಥರ ಗುರುಗಳ ಥರನೇ ನನಗೆ ಸ್ಟಾರ್ಟಿಂಗಲ್ಲೆಲ್ಲ ಸಖತ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸೀರಿಯಸ್ ಆಗಿ. ಯಾಕೆ ಅಂತಂದರೆ ಹಿಂಗೆ ಬರೀ ಅನ್ನೋರು ಒಬ್ಬರು ಗುರು ಆದರೆ, ಹಿಂಗೆ ಸರಿದಾರಿಲಿ ನಡೆಯೋನವರು ಒಂಥರ ಒಬ್ಬರು ಗುರುಗಳೇ. ಅದರಲ್ಲೂ ಗುರುಗಳ ಲಿಸ್ಟಿಗೆ ಸೇರ್ಕೊಂಬಿಟ್ಟೆ ನೀನು. ಅಲ್ಲಿ ಊರಲ್ಲಿದ್ದಾಗ ಆದರೂ ನಮ್ಮಮ್ಮ ತಪ್ಪುಗಳನ್ನು ತಿದ್ದವರು,
ನಮ್ಮ ಅಪ್ಪ ಏನಾರ ಹೇಳೋರು, ಊರಿಂದ ಆಚೆ ಬಂದಿದ್ದೀನಿ ಅಂದಾಗ ನಮ್ಮ ಅಪ್ಪ ಅಮ್ಮನೂ ದೂರ ಇದ್ದಾರೆ, ನಮಗೂ ಸುತ್ತಮುತ್ತ ಇರೋರು ಯಾರು ಸರಿಯಾಗಿ ಸಪೋರ್ಟು ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಸಖತ್ ಸಪೋರ್ಟಿವ್ ಆಗಿದ್ದು ಸುಷ್ಮಾನೆ ಬೆಂಗಳೂರಿಗೆ ಬಂದಾಗ. ಅದನ್ನ ನನಗೆ ಇವಾಗ ನಾನು ಎಲ್ಲ ಕಡೆ ಹೇಳ್ಕೊತೀನಿ. ಯಾಕೆ ಅಂತಂದ್ರೆ ಈಗ ನನ್ನ ಹೆಂಡತಿ ಅವಳು, ನಾನೆಲ್ಲ ನನ್ನ ಹೆಂಡತಿ ನನಗೆ ಸಪೋರ್ಟ್ ಮಾಡಿದ್ದಾಳೆ ಅಂತ. ಅವಾಗ ನಾನು ಏನು ಹೇಳ್ಕೊಳಕ್ಕೂ ಭಯ ಆಗ್ತಿತ್ತು. ಯಾಕೆ ಅಂತಂದ್ರೆ ಕೆಟ್ಟ ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಪಾಪ ಅವಳಿಗೆ ಬ್ಲೇಮ್ ಮಾಡ್ಬಿಡ್ತಾರೋ ಅಂತ ಒಂದು ಭಯಕ್ಕೆ ನಾನು ಮೊದಲೆಲ್ಲ ಎಲ್ಲೂ ಹೇಳ್ತಾ ಇರಲಿಲ್ಲ ಅದನ್ನ. ಬಟ್ ನಮ್ಮಿಬ್ರು ವಿಷಯ ಖಂಡಿತ ಎಲ್ರಿಗೂ ಹೇಳಿದ್ವಿ. ನಮ್ಮ ಸೆಟ್ಟಲ್ಲಿಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ನಾವು ಕಮಿಟ್ ಆಗಿದ್ವಿ ಅಂತ. ಸೊ ನನ್ಗನ್ಸುತ್ತೆ ಆ ಟೈಮಲ್ಲಿ ಗೊತ್ತಿಲ್ಲ, ಅವರು ಇಬ್ರು ಕಪಲ್ಸು ಪೇರ್ ಆಗಿದ್ದಾರೆ ಈಗ ಸದ್ಯಕ್ಕೆ. ಸೊ ಯಾಕೊಬ್ರನ್ನ ಇಟ್ಕೊಂಡು ಇನ್ನೊಬ್ರನ್ನ ತೆಗಿಬಾರ್ದು ಅಂತ ಬಹುಶಃ ಅವರು ಯೋಚನೆ ಮಾಡಿರಬಹುದಿತ್ತು. ಬಟ್ ಅದನ್ನೆಲ್ಲ ಹೊರತುಪಡಿಸಿ ನಮ್ಮಿಬ್ರು ಜೊತೆಗೆ ಇದ್ದು ಜೊತೆಗೆ ಸ್ಕಿಟ್ಗಳನ್ನ ಕೊಟ್ಟು ಅವರು ಕೂಡ ನಮ್ಮನ್ನ ಹೈಲೈಟ್ ಮಾಡ್ತಾ ಇಲ್ಲಿವರೆಗೂ ತಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಕಲರ್ಸ್ ಕನ್ನಡ ವಾಹಿನಿಗೆ ಫಸ್ಟ್ ಆಫ್ ಆಲ್. ಸೊ ಇಡೀ ತಂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದೆ. ನಮ್ಮಪ್ಪ ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಅವರು ತುಂಬಾ ಪೊಲಿಟಿಷಿಯನ್ಸ್ನ ಹುಡುಕಿದ್ರು, ತುಂಬಾ ಗಂಡ್ಗಳೆಲ್ಲ ಬಂದ್ರು. ಇವನ್ಗೂ ಗೊತ್ತಿಲ್ಲ ಅನ್ಸುತ್ತದು, ತುಂಬಾ ಜನ ಬಂದ್ರು. ಬಟ್ ಏನಂದ್ರೆ ನಾನು ಎಲ್ಲರಿಗೂ ವಯಸ್ಸಾಗೋಗಿತ್ತು, ಅದಕ್ಕೆ ಇವಳು ಒಪ್ಕೊಳ್ಳಿಲ್ಲ. ಎಲ್ಲಾನು ನಾನು ರಿಜೆಕ್ಟ್ ಮಾಡ್ಕೊಂಡೇ ಬಂದೆ. ನಾನು ನೋಡ್ಲೂ ಇಲ್ಲ ಬಿಡಿ, ನಾನು ತುಂಬಾ ಜನ ನೋಡೂ ಇಲ್ಲ, ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ಬಟ್ ಅದಾದ್ಮೇಲೆ ನಮ್ ರಿಯಾಲಿಟಿ ಶೋ ಅಂತ ಬಂದ್ಮೇಲೆ ಲೈಕ್ ಅದೊಂಥರ ಹಂಗೆ ಇತ್ತು ಪ್ರೆಷರ್. ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಮಧ್ಯದಲ್ಲಿ ಊಟ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಅಲ್ಲೇ ಅಕ್ಕಪಕ್ಕ ಹೋಗ್ತೀವಿ, ವಾಪಸ್ ಬರ್ತೀವಿ. ಮನೆಗೆ ಹೋಗೋ ವಿಚಾರ ಅಂತೂ ಮರ್ತೇ ಬಿಟ್ಟಿದ್ವಿ ನಾವು ಆಲ್ಮೋಸ್ಟ್ 3-4 months. ಸೊ ಆ ಗ್ಯಾಪ್ ಅಲ್ಲಿ ಅಕ್ಕಪಕ್ಕ ಎಲ್ಲಿ ಕುದುರೆ ತರ ನೋಡಿದ್ರೆ ಇವನ್ನೇ ನೋಡ್ಬೇಕು, ಇಲ್ಲ ನಮ್ಮ ಹುಡುಗರನ್ನೇ ನೋಡ್ಬೇಕು, ಇನ್ಯಾರು ಕಾಣ್ತಾ ಇರ್ಲಿಲ್ಲ, ಇನ್ಯಾರು ಪರಿಚಯನೂ ಇರ್ಲಿಲ್ಲ, ಇನ್ಯಾರು ಮಾತಾಡ್ಸ್ತಾನೂ ಇರ್ಲಿಲ್ಲ, ಮನೆಗೂ ಹೋಗ್ತಿರ್ಲಿಲ್ಲ. ಸೊ ಸುರಸುಂದ್ರಾಂಗ ಒಬ್ಬ ಸಿಕ್ಬಿಟ್ಟ ಅನ್ಬಿಟ್ಟು ಒಪ್ಕೊಳಕ್ಕೂ ಆಯ್ತಲ್ಲ ನಿನ್ ಕೈಲಿ. ನನಗೆ ಹೆಂಗ್ ಅಟ್ರಾಕ್ಟ್ ಆಯ್ತಂದ್ ನನ್ಗೆ ಗೊತ್ತಿಲ್ಲ. ಅಟ್ರಾಕ್ಟ್ ಆದ ತಕ್ಷಣ ಒಂದ್ ಕ್ರಶ್ ಆಯ್ತು, ಎಲ್ರಿಗೂ ಆಗೋ ತರಾನೇ ಕ್ರಶ್ ಆಯ್ತು. ಆಮೇಲೆ ಲವ್ ಆಯ್ತು. ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಇವ್ನಿಗೆ ಹೇಳ್ಬೇಕು ಅಂತ ಅನ್ಸ್ಲಿಲ್ಲ. ನನ್ಗೆ ನೋಡಿದ ತಕ್ಷಣ ನಾನು ಅದೇ ತರ, ನಾನು ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ 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 ಇಷ್ಟ ಆಗೋದು. ಸದ್ಯ ನನ್ ಪುಣ್ಯಕ್ಕೆ ನಮ್ ಟೀಮ್ ಅಲ್ಲಿ ಇದ್ದಿದ್ದೆ ನಾವಿಬ್ರು ಹುಡುಗಿರು. ಆ ಹುಡುಗಿ ಸ್ವಲ್ಪ ಏನಂತಾರೆ ಕಡಕ್ಕು, ಸ್ವಲ್ಪ ಉತ್ತರ ಕರ್ನಾಟಕದ ಮಂದಿ ಹಾಕಿ, ಅದಕ್ಕೆ ಅವಳನ್ನ ನೋಡ್ಲಿಲ್ಲ. ಸಿಟಿ ಹುಡುಗಿ ಅಂತ ಇದ್ದಿದ್ ನಾನು ಒಬ್ಳೆ, ಅದಕ್ಕೆ ನನ್ನ ನೋಡ್ದ. ಇನ್ಯಾರಾದ್ರೂ ಇದ್ದಿದ್ರೆ ಬಹುಶಃ ನೋಡ್ತಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಇಲ್ಲ ನೋಡ್ದೆ, ಅವ್ರನ್ನೂ ಅವ್ರೇನ್ ನಾನು ನೋಡ್ಲಿಲ್ಲ. ನಾನು ದೂರದಿಂದ. ಇದು ವೆರಿ ಗುಡ್ ಕ್ವೆಶನ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಅವ್ರಿಗೆ. ಬಿಕಾಸ್ ಈ ಕ್ವೆಶನ್ ನಾನ್ ಕೇಳ್ಬೇಕಂತಿದ್ದೆ. ನಾನು ಕೇಳಾಗೆಲ್ಲ ಏನೋ ಒಂದ್ ತಮಾಷೆ ಮಾಡಿ ಯಾಮರಿಸ್ತಿದ್ದ. ಸಾರಿ, ಈ ಸತಿ ನಾನ್ ಕೇಳ್ಬೇಕು ಅನ್ಕೊಂಡೆ, ನೀವೇ ಕೇಳಿದ್ರ. ಅಲ್ಲ, ದೂರದಿಂದ ನೋಡ್ಬಿಟ್ಟು ನಾನು ಯಾವ್ದು ಗುರು ಇದು ಅಕ್ಕಿ ಅನ್ಕಂಡೆ. ಆಮೇಲೆ ಗೊತ್ತಾಗಿತ್ತು ಇವ್ರು ಸೂರ್ಪನಕ್ಕಿ ಅಂತ. ಸೂರ್ಪನಕ್ಕಿ? ನಾನು ಹೇಳಿದ್ದೆ ಏನೋ ಏನ್ ಹೇಳಕ್ ಬಂದೆ ಅಂದ್ರೆ ಕಾಮಿಡಿ ಮಾಡಕ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಇದನ್ನೇ ಎಷ್ಟ್ ಸತಿ ಹೇಳಿದ್ಯಾ ನಂಗೆ, ಬೇಡ ಸೀರಿಯಸ್ ಆಗಿ ಹೇಳು ಪ್ಲೀಸ್. ಆಕ್ಚುಲಿ ಸರ್ ಫಸ್ಟ್ ನೋಡಿದಾಗ ಏನಂತ ಏನು ಅನ್ಸ್ಲಿಲ್ಲ ಸರ್, ಲವ್ ಗಿವ್ ಏನು ಆಗ್ಲಿಲ್ಲ ನನಗೆ. ಫಸ್ಟ್ ನೋಡಿದಾಗ ಇದು ಯಾವ್ದು ಗುರು ಇವೆಣ್ಣು, ಸುಮ್ಮನೆ ಓಡಾಡ್ಕೊಂಡು ವಟ ಅನ್ಕೊಂಡು ಆಯ್ತಲ್ಲ ಅನ್ಕೊಂಡು ಸೀರಿಯಸ್ ಆಗಿ ಬೈಕೊಂಡು ಓಡಾಡ್ತಾ ಇದೆ. ಆಮೇಲೆ ಯಾವಾಗ ಇವರು ನನಗೆ ಕಾಳಜಿ ಪ್ರೀತಿ ತೋರಿಸ್ಬಿಟ್ರು, ಅಪ್ಪ ನಮ್ಮ 2ನೇ ತಾಯಿನೇ ಅನ್ಕೊಬಿಟ್ಟೆ. ಫಸ್ಟ್ ಯಾವ್ದಿದ್ ನಾಯಿ ಅನ್ಕೊಂಡೆ, ಆಮೇಲೆ ನನ್ನ 2ನೇ ತಾಯಿ ತರ. ಮತ್ತೆ ಇಂಪ್ರೆಷನ್ ಅಲ್ಲ, ಆಕ್ಚುಲಿ ಫಸ್ಟ್ ಸತಿ ನೋಡಿದಾಗ ನನ್ಗೆ ಸೀರಿಯಸ್ ಆಗಿ ಬೈಕೊಂಡೆ. ನಾನು ಫಸ್ಟ್ ಸತಿ ನೋಡಿದಾಗ ಏನ್ ಗುರು ವಟ ಅಂತ ತಲೆಗಿಲೆ ಮೇಲೆ ಹೊಡೆದು ಕಳಿಸ್ಬಿಡ್ಲ ಗುರು ಅಂತ ವಟ ಅಂತ ಮಾತಾಡ್ತಿದ್ರಲ್ಲ ಅವಾಗ. ಆಮೇಲೆ ಹೋಗ್ತಾ ಓ ಇವ್ ಮಾತು ಹೊರಟಷ್ಟೇ, ಬಟ್ ಒಳ್ಳೆ ಮನಸ್ಥಿತಿ ಇದೆ ಕಣೆ ಅವ್ರಿಗೆ ಅಂತ ಗೊತ್ತಾಯ್ತು. ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಆಮೇಲೆ ಇವ್ರಿಗೆ ತುಂಬ ಹೆಲ್ಪಿಂಗ್ ನೇಚರ್ ಇತ್ತು. ಏನು ಅಂತಂದರೆ, ಇವರು ಗಾಡಿ ಡಿಕ್ಕಿ ಓಪನ್ ಮಾಡಿದ್ರೆ ಒಂದಷ್ಟು ಜ್ಯೂಸ್ಗಳು, ಒಂದಷ್ಟು ಬಾಳೆಹಣ್ಣುಗಳು ಎಲ್ಲ ಇರೋದು. ಈ ಹಸಗಳಿಗೆಲ್ಲ ರೋಡಲ್ಲಿ ಹೋಗ್ತಾ ಬಾಳೆಹಣ್ಣುಗಳು ಕೊಟ್ಕೊ ಹೋಗೋದು ಇವರು. ಅದು ಬಿಟ್ಟರೆ ಜ್ಯೂಸ್ಗಳನ್ನೇ ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಬಿಸಿಲಲ್ಲಿ ನಿಂತಿರ್ತಾರೆ, ಕೊಟ್ಬಿಡೋರು. ನಾನು ಇಲ್ಲಿ ನನಗೆ ಬಾತ್ಗೆ ಕಾಸಿಲ್ಲ, ಇವ್ರು ಯಾವ ಗುರು ಇರೋ ಕಾಸನ್ನೆಲ್ಲ ಹಿಂಗೆ ಬೀದಿಗೆ ಹಂಚುತ್ತವಳೆ ಅನ್ಕೊಂಡು ಎಲ್ಲ ಹಿಂದೆ ಬೈಕೊಳ್ಳವೆ. ಬಟ್ ತುಂಬಾ ಹೆಲ್ಪಿಂಗ್ ನೇಚರ್, ಇಂಥವೇ ನನ್ಗೆ ಇಷ್ಟ ಆಗಿದೆ ಅಪ್ಪ. ಸದ್ಯ ಅಂದ್ರೆ ಎಲ್ಲ ಬೀದಿಲಿರೋರ್ನೆ ಇಷ್ಟು ಹೆಲ್ಪ್ ಮಾಡಿ ಇಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಪೊಲೀಸ್ ಅವ್ರಿಗೆ ನಮ್ಮನ್ನ ಗಾಡಿ ಹಿಡಿದು ಫೈನ್ ಹಾಕೋ ಪೊಲೀಸ್ಗೆ ಜ್ಯೂಸ್ ಕೊಟ್ಟು ಕುಡಿಸ್ತಾಳೆ ಅಂತಂದ್ರೆ, ಇನ್ನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಬಹಳ ಖುಷಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.